ಇನ್ನು ಕಟ್ಟಡಕ್ಕೆ ಹೊಸ ಪಿಲ್ಲರ್ ಹಾಕ್ತಾ ಇರೋದೇ ಕಟ್ಟಡ ಕುಸಿಯೋಕೆ ಕಾರಣ ಅಂತ ಕಾರ್ಮಿಕ ಅಕ್ಬರ್ ಸಾಬ್ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಳೆ ಪಿಲ್ಲರ್ ತೆಗೆಯದೆ ಸಪೋರ್ಟಿವ್ ಆಗಿ ಹೊಸ ಪಿಲ್ಲರ್ ನಿರ್ಮಾಣಕ್ಕೆ ಮುಂದಾಗಿದ್ದೆ ಘಟನೆಗೆ ಕಾರಣ ಆಯಿತು. ಒಂದು ಪಿಲ್ಲರ್ನ ಕೆಲಸ ಮಾತ್ರ ಬಾಕಿ ಇತ್ತು. ಇದೊಂದು ಪಿಲ್ಲರ್ ಕೆಲಸ ಮುಗಿದಿದ್ರೆ ಕಟ್ಟಡ ಕುಸಿತಾ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಧಾರವಾಡದ 5 ಅಂತಸ್ತಿನ ಕಟ್ಟಡ ಏನು ಬೃಹದಾಕಾರ ಆಗಿತ್ತು. ಈ ಕಟ್ಟಡಕ್ಕೆ ಹೊಸ ಇನ್ನೊಂದು ಬೇಸ್ಮೆಂಟ್ ಆಗಿ ಒಂದು ಕಾಲಮ್ ತೆಗೆಯೋಕೆ ಒಂದು ಕಾರ್ಮಿಕರು ಕೂಡ ನಿರತರಾಗಿರ್ತಾರೆ. ಆ ಕಾರ್ಮಿಕರು ಕೂಡ ಆ ಕಾಲಮ್ ತೆಗೆಯುವಂತ ಸಂದರ್ಭದಲ್ಲಿ ಏಕಾಏಕಿ ಕಟ್ಟಡ ಕುಸಿಯುತ್ತೆ. ಅಲ್ಲಿ ಆ ಕಾಲಮ್ ತೆಗೆಯುವಂತ ಕಾರ್ಮಿಕರು ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಯಾಕೆ ಕಾಲಮ್ ತೆಗಿತಾ ಇದ್ರು ಏನು ತಿಳ್ಕೊಳ್ಳೋಣ. ಅಲ್ಲಿ ಯಾಕೆ ಕಾಲಮ್ ತೆಗಿತಾ ಇದ್ರು ಏನಾಗಿತ್ತು ಅಂದ್ರೆ ಸಣ್ಣ ಕಾಲಮ್ ಆಗಿ ಯಾತ್ರಾಗಿದ್ದು ರೀ. ಅದರ ಸಂಬಂಧ ಎಲ್ಲಕ್ಕೂ ಹೊಂದಿಡ ಸಪೋರ್ಟ್ ಕೊಟ್ಕೊಂತ ಹೊಂಟಿದ್ವಿ ರೀ. ಕೈ ಲಾಸ್ಟ್ ಕಾಲಮ್ ನಡುನಟ್ಟು ಒಂದ ಓದಿತ್ರಿ. ಅದನ್ನ ನಡುಮಠ ಎತ್ತಿಮಠ ಎತ್ತರ ತೆಗೆದಿದ್ದು ರೀ. ತೆಗೆದ ಕ್ಲಾಸ್ ಇನ್ನೂ ಮಣ್ಣು ತುಂಬೋದಿತ್ರಿ. ಅದ ಮಣ್ಣು ತುಂಬ ಕರೆ ಒಬ್ರು ಮಣ್ಣು ತುಂಬಾಕತ್ತು ರೊಗಿ ಹಾಕತ್ತು ರೀ. ಬಿಲ್ಡಿಂಗ್ ಬಿದ್ದು ಬಿಡ್ತೀರಿ. ಅದ್ಮೇಲೆ ಎಷ್ಟು ದಿನದ ಕಾಲಮ್ಗಳನ್ನ ತೆಗಿತಾ ಇದ್ರಿ ನೀವು? ಹೊಸ ಕಾಲಮ್ ಮಾಡಾತಿದ್ರಿ ಅಂದ್ರೆ ಒಂದು 10-12 ದಿನ ಆಗಿತ್ರಿ ಸರ್. ಅಂದ್ರೆ ಹಳೆ ಕಾಲಮ್ ಎಲ್ಲ ಸಣ್ಣ ಇದ್ದಿದ್ರಿಂದ ಹೊಸ ಕಾಲಮ್ಗಳನ್ನ ಕೊಡ ಮಕ್ಕಳಿಗೆ ಸಪೋರ್ಟ್ ಕೊಟ್ಕೊಟ್ರಿ. ಅದನ್ನ ತಯಾರಿಕೆ ಮಾಡೋದಕ್ಕೆ ಅಂತ ಬರತ್ತಿದ್ವಿ ರೀ. ಕಡಿಲ್ಲ ಅವರು ಮೊದಲ ಸಣ್ಣ ಹಾಕಿದ್ರಿ ಸರ್. ಹ್ಞೂ ರೀ. ಅದಕ್ಕೆ ಸಪೋರ್ಟ್ ಕೊಟ್ಕೊಂಡು ದೊಡ್ಡ ಮಾಡ್ಕೊಂತ ನಾವು ಹೊಂಟಿದ್ವಿ ರೀ. ಒಂದೇ ಕಾಲಮ್ ಉಳಿದೈತ್ರಿ. ಅದನ್ನ ತೆಗೆದು ಸಪೋರ್ಟ್ ಕೊಟ್ಟಿದ್ರೆ ಬಿಗು ಹಾಕೈತ್ರಿ. ಹ್ಞೂ ರೀ. ಅದನ್ನ ಆಗುದು ರೀ. ಉಳ್ದಂದ್ರೆ ಹಾಕೊಂಡ್ ಬಿದ್ದು ಬಿಡ್ತೀರ ಸರ್. ಹ್ಞೂ ರೀ. ಬಿಡುಗಿದ್ದು ಸರ್ ನಾವು ಅದ್ರ ಹಿಂದ್ಗಡೆ ರೀ ನಮ್ಗೆ ಪೆಡ್ ನಮ್ಮ ಬಿಲ್ಡಿಂಗ್ ನಮಗೆ ಮ್ಯಾಗ ಬಿತ್ತು ರೀ. ಮ್ಯಾಗ ಬಿಡೋ ಅಂತಲೇ ಅಂದ್ರೆ ತಳಗ್ ನಾವು ಮೋಸ ಬಂದು ತಳಗ್ ಬಿದ್ದು ರೀ. ಆವಾಗ ನಮ್ಮನ್ನ ಉಳಿದ ಜನ ತಿಳ್ಕೊಂಬಂದ್ರಿ ಸರ್ ಅವರ ಒಳಗಿಂದ ರೀ. ನಾಗ್ಪುರ್ ಸಾಬ್ ಕೂಡ ಹೇಳಿದ್ರು 5 ಅಂತಸ್ತಿನ ಕಟ್ಟಡಕ್ಕೆ ಕಾಲಮ್ಗಳು ಸಣ್ಣ ಇದ್ದು ಅದನ್ನ ಹೆಚ್ಚಿಗೆ ಮಾಡೋಕೆ ಅದಕ್ಕೆ ಸಪೋರ್ಟಿವ್ ಆಗಿ ಮತ್ತೊಂದೊಂದು ಹೆಚ್ಚಿನ ಕಾಲಮ್ ಕೊಡೋಕೆ ಕೆಲಸ ನಡೆದಿತ್ತು. ಇನ್ನು ಕೊನೆಯಾದಂಥ ಒಂದು ಕಾಲಮ್ ಮಾತ್ರ ಬಾಕಿ ಇತ್ತು. ಅದೊಂದು ಕಾಲಮ್ ಆಗಿದ್ರೆ ಬಿಲ್ಡಿಂಗ್ ಕಟ್ಟಡ ಕುಸಿತಾ ಇರಲಿಲ್ಲ. ಆದರೆ ಅದೇ ಕಾಲಮ್ ಅನ್ನ ಅಂತಿಮ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಏಕಾಏಕಿ 5 ಅಂತಸ್ತಿನ ಕಟ್ಟಡ ಕುಸಿದಿದೆ ಅಂತ ಕೂಡ ಹೇಳಿದ್ರು. ಧಾರವಾಡದಿಂದ ಮಂಜುನಾಥ್ ರಳಿ, ನ್ಯೂಸ್ 18 ಕನ್ನಡ. ಮಾಡಿದ್ದು ಮತ್ಯಾರು ಅಲ್ಲ, ಫೋಟೋದಲ್ಲಿ ನಾವು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಲ್ಲ, ಇವರೇ ಮಾಜಿ ಸಚಿವರ ಪತ್ನಿ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ. ಇನ್ನು ಫೋಟೋದಲ್ಲಿ ನಾವು ಗಮನಿಸಬಹುದು ಅವರ ಮಾವನನ್ನು ಕೂಡ ಗಮನಿಸ್ತಾ ಇದ್ವಿ. ಇದು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಪೂಜೆಯನ್ನ ಮಾಡ್ತಾ ಇರೋ ಎಕ್ಸ್ಕ್ಲೂಸಿವ್ ಫೋಟೋಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪತ್ನಿಯನ್ನ ನಾವು ಗಮನಿಸ್ತಾ ಇದ್ವಿ. ಗುದ್ದಲಿ ಪೂಜೆಯಲ್ಲಿ ಯಾವ ರೀತಿ ಅವರು ಸಂಭ್ರಮದಲ್ಲಿ ಅವತ್ತು ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಗುದ್ದಲಿ ಪೂಜೆಯನ್ನ ಅವರೇ ನೆರವೇರಿಸಿದ್ರು. ಫೋಟೋಗೂ ಕೂಡ ಪೋಸ್ ಅನ್ನ ಕೊಟ್ಟಿದ್ರು. ಇನ್ನು ಈ ಟೈಮ್ ನಲ್ಲಿ ಕಟ್ಟಡದ ಮಾಲೀಕರಾಗಿರುವಂತ ಗಂಗಪ್ಪ ಹಾಗೇನೆ ವಿನಯ್ ಕುಲಕರ್ಣಿ ಅವರ ಮಾವ ಅವರು. ಸೊ ಅವರನ್ನ ನಾವು ನೋಡ್ತಾ ಇದೀವಿ. ಸದ್ಯಕ್ಕೆ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೆದಿತ್ತು ಗುದ್ದಲಿ ಪೂಜೆ ಟೈಮ್ ನಲ್ಲಿ. ಫೋಟೋಸೇ ಆ ಕಥೆಗಳನ್ನೆಲ್ಲ ಹೇಳ್ತಾ ಇವೆ. ಇನ್ನು ಫೋಟೋಗೂ ಕೂಡ ಯಾವ ರೀತಿ ಶಿವಲೀಲಾ ಅವರು ಪೋಸ್ ಅನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆದ್ಮೇಲೆ ಆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಇನ್ನು ಕಟ್ಟಡ ನಿರ್ಮಾಣಕ್ಕೂ ಮುಂಚೆ ಗುದ್ದಲಿ ಪೂಜೆ ಯಾವ ರೀತಿಯಾಗಿ ನಡೆದಿತ್ತು, ಅವೆರಡನ್ನೂ ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ.